ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಶೋಸ್ ನೋಡ್ರಿ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ನನ್ನ ಪ್ರಸಾದ ತೊಗೊಂಡು ಗಣಪತಿ ಕೊಡಕ್ಕೆ ಹೊಂಟೀವಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ನನ್ನ ಮ್ಯಾಗಿರಲಿ. ಬೆಳಿಗ್ಗೆ ಜಲ್ದಿನೇ ಎದ್ದು ದೇವರಿಗೋಸ್ಕರ ಪ್ರಸಾದ ರೆಡಿ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಟೈಮ್ ಆಗಿತ್ತು, ಅದರ ಸಲುವಾಗಿ ಬಿಸಿ ಬಿಸಿ ಇದ್ದಲ್ಲೇ ಪ್ಲೇಟ್ ಒಳಗೆ ಹಾಕ್ಕೊಂಡೆ. ಸ್ವಲ್ಪ 5 ಗಂಟೆ ಜೋರಾಗಿ ಗ್ಯಾಸ್ ಆಗಿತ್ತು. ಒಂದು ಲೇಟ್ ಆತಪ್ಪ ಅದು ಜಲ್ದಿನೇ ಹಾಕ್ಕೊಳತ್ತಿದ್ದೆ. ಅಷ್ಟೊಳಗೆ ಒಂದೆರಡು ಊದ್ಬತ್ತಿ ತೊಗೊಂಡಾದ್ಮೇಲೆ ಮತ್ತು ಬಿಸಿ ಭಾಳ ಆಗಿತ್ತು, ಕೈ ಅದು ಸುಡಿತಾ ಇತ್ತು. ಯಾಕಂದ್ರೆ ಹಂಗೆ ಬಿಸಿ ಹಾಕ್ಕೊಂಡ್ಬಿಟ್ಟಿದೆಯಲ್ಲ, ಅದು ಪೂರ್ತಿ ಕೈ ಸುಡಾತಿತ್ತು. ಅದ್ರ ಸಲ ಮತ್ತು ಇಟ್ಬಿಟ್ಟೈತೆ ಅದು ಅಂತ ನೋಡಿ ನಾವು ಬರೋದು ಮುಂಚೆ ಅದಿಷ್ಟು ಹಾಕಾಕ್ಬಿಟ್ಟೈತಿ. ಹೊಸ ಹುಡುಗ ಕರೆದ ಸ್ವಲ್ಪ ತೊಗೊಂಡು ಹೋಗಪ್ಪ ಪ್ರಸಾದ ತಂದೆ. ನಾನು ಹೋಗಲಿಟ್ಟರೆ ಒಂದು ದೇವರ ಆಯಿತು. ಒಂದು ಎಲ್ಲಿ ಪ್ರಸಾದ ಮಾಡಿದ್ರೆ ಪ್ರಸಾದ ತಗೊಳ್ತಿದ್ದೆ. ಆರತಿ ಅದು ಸಿಗ್ತೈತಪ್ಪ ತಂದು ಆರತಿ ಕೈ ನೋಡ್ಕೊಂಡು ನಿಂತಿದ್ವಿ. ಜೈ ಮೌರ್ಯ ಅಥವಾ ನೈವೇದ್ಯ ಕೊಡತ್ತಿದ್ರು. ನೈವೇದ್ಯ ಎಲ್ಲ ತೊಗೊಂಡಿದ್ವಿ, ಮನೆಗೆ ಬಂದ್ವಿ. ಇದು ವಿಡಿಯೋ ಅಂದರೆ ನಂಗೆ ತುಂಬಾ ಇಷ್ಟ ಆಗೈತಪ್ಪ. ಕಾಮಿಡಿ ಭಾಳ ಇರುತ್ತೆ. ಈಗ ಹಸಾಗೈತಿ, ಏನು ಮಾಡೋದು ಹೇಳಿರಿ. ಪ್ಲಸ್ ಒಂದು ಸೆಕೆಂಡ್ ಕೂತು ಸಾಕು, ಇಷ್ಟು ನಾಟಕ ಮಾಡಪ್ಪ. ನನಗೆ ಹಸಾದ ನೋಡಿ ಈಗ ತೆಗೆದು ಒಟ್ಟು ಬಾ ನಂಗೆ ಊಟ ಆಗ್ಬಾ. ನಾನು ಡಿಸ್ಮಾರ್ಟ್ ಮಾಡಿದ್ದು ಸುಮ್ಮನೆ ತಿಳ್ಕೊಂತ ಪಾಪ ನನಗೆ ಬೇಜಾರಾಗ್ತೈತೆ. ಅದಕ್ಕೆ ನಡಿ ಹೋಗೋಣ ಅಂತೇಳಿ ಎಬ್ಸಿದೆ. ಬಾ ತಂದ್ರೆ ಸಾಕು ಎದ್ದು ಬಿಡ್ತಾನೆ, ಟನ್ ಅಂತೇಳಿ ಎದ್ದು ಬಿಡ್ತಾನೆ. ಮತ್ತು ಬೆಳಿಗ್ಗೆ ದೇವ್ರ ಸಂಬಂಧ ಶೀರ ಮಾಡಿದ್ನಲ್ಲ, ಅದನ್ನು ಸ್ವಲ್ಪ ಅವನಿಗೆ ಹಾಕಿದೆ. ಅವನಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ. ನೋಡಿ ಎಷ್ಟು ಚಂದ ಅಂತ ಹೊಟ್ಟೆ ತಂತಂದ್ರೆ ಅವನಿಗೆ ಅಲ್ಲ. ಮತ್ತು ನೀನು ಸ್ವಲ್ಪ ಫ್ರೆಶ್ ಮಾಡ್ಕೊಂಡೆ ಹಿಂಗೆ ನೋಡಿ ಎಷ್ಟು ಚಂದ ಕಾಣ್ತೈತಿ. ಗಣಪತಿ ಡೆಕೋರೇಷನ್ ಮಾಡಿದ್ದು ಎಲ್ಲ ಸ್ಟೇಜ್ ಸ್ವಲ್ಪ ದೂರ ಕುಂತಿದ್ವಿ, ಕಾಣತಿಲ್ಲಾಗಿತ್ತು ಸ್ಟೇಜ್ ಹೆಂಗಾಗಿದೆ ಹಂಗಿಲ್ಲ ತಂದು. ಬಟ್ ನೈಸ್ ಆಗಿದ್ವಿ. ಎಲ್ಲರಿಗೂ ಸ್ವಲ್ಪ ಸಣ್ಣವ್ರಿಂದ ದೊಡ್ಡತನ ಎಲ್ಲರೂ ಬಂದಿದ್ವಿ. ಸಾಯಂಕಾಲ ಆರತಿ ಮಾಡ್ತಾರೆ, ಪೂಜೆ ಬಂದಿರ್ತಾರೆ ಎಲ್ಲರೂ. ನೋಡ್ರಿ ಆಟೋಡು ನೋಡ್ರಿ, ಚಿಕ್ಕ ಮಕ್ಕಳು ಆಟೋಡು ನೋಡ್ರಿ. ಖುಷಿನೇ ಬೇರೆ ಇರ್ತೈತಿ. ಗಣಪತಿ ಬಂದ ಅಂದ್ರೆ ಒಂದು ಖುಷಿನೇ ಬೇರೆ ಇರ್ತೈತಿ ಸಣ್ಣ ಮಕ್ಕಳದ್ದು. ಇದು ಸ್ವಲ್ಪ ಜಾತ್ರೆ ಆದಂಗೆ ಆಗತೈತಿ. ನೋಡ್ರಿ ಹೆಂಗೆ ಆಟ ಮಕ್ಕಳಿಗೆ